ದ್ವಿತೀಯ PUC ವಿದ್ಯಾರ್ಥಿನಿಯರೇ, ತಮಗೆಲ್ಲರೂ ಸಹ ಬೆಳಗಿನ ಶುಭೋದಯಗಳು. ಪ್ರಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ಕಳೆದ ತರಗತಿಯಲ್ಲಿ ಬಿಜಾಪುರಲ್ಲಿ ಬಹುಮನ್ಸ್ ಮನೆತನದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಬಹುಮನಿ ಸಾಮ್ರಾಜ್ಯದ ಈಗಾಗಲೇ ಇದು ಸಹ ಸ್ಥಾಪನೆ ಆಗಿದ್ದು ಸಹ ಇಲ್ಲಿ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತ ಇಸ್ಲಾಂ ಸಂಸ್ಕೃತಿಯ ಉಳಿವಿಗೋಸ್ಕರವಾಗಿ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ಸಾಮಾನ್ಯಕ್ಕೆ 1347ರಲ್ಲಿ ಸ್ಥಾಪನೆ ಆಗ್ತದೆ. ಈ ಸ್ಥಾಪನೆ ಆಗಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯ ಸುಮಾರು ವರ್ಷಗಳ ಕಾಲ ಆಡಳಿತ ಮಾಡ್ತಾ ಈ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ತಲಾಂತರ ಪೈಪೋಟಿ ಸ್ಪರ್ಧೆ ಕೊಡುತ್ತಾ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನಿಂದ ಈ ಒಂದು ಮನೆತನ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಹೀಗೆ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಆಗಲೇ ಬಹುಮನಿ ಮನೆತನದ ಅರಸರಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, ನಂತರ ಫಿರೋಜ್ ಶಾ, ನಂತರ ಅಹಮದ್ ಶಾ, ನಂತರ ಅದೇ ರೀತಿ ಇಲ್ಲಿ 3ನೇ ಮೊಹಮ್ಮದ್ ಶಾ ಕಾಲಾವಧಿಯಲ್ಲಿ ಇಷ್ಟು ಆಡಳಿತ ಮಾಡ್ತಾ ಬರ್ತಿದ್ದಾರೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಆಗಲೇ 3ನೇ ಮೊಹಮ್ಮದ್ ಶಾನ ಕಾಲಾವಧಿಯಲ್ಲಿ ಅತ್ಯಂತ ದಕ್ಷ ಶ್ರೇಷ್ಠ ಪ್ರಸಿದ್ಧ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೊಹಮ್ಮದ್ ಗವಾನ್ ಅಂತ ಹೇಳಿ ಕರಿತೀವಿ. ಹೀಗೆ ಮೊಹಮ್ಮದ್ ಗವಾನ್ ಈ ಒಂದು ಬಹುಮನ್ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣಕರ್ತ ಮತ್ತು ಅತ್ಯಂತ ಪ್ರಾಮಾಣಿಕ, ಸರಳ, ನಿಷ್ಠಾವಂತ, ಸರಳ ಜೀವಿ ಮತ್ತು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಕಡ್ಡಿ ಚಾಪಿ ಮೇಲೆ ಮಲಗುತ್ತಾ ಆತ ಜೀವನ ನಡೆಸಿದಂಥ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್ ತನ್ನ ಬಂದಂಥ ಸಂಬಳದ ಅರ್ಧ ವೇತನವನ್ನು ಶಿಕ್ಷಣಕ್ಕಾಗಿ ಮೀಸಲಾಗಿ ಇಡುತ್ತಾ ಇದ್ದ. ಹೀಗೆ ಶಿಕ್ಷಣಕ್ಕಾಗಿ ಮೀಸಲು ಇಡುತ್ತಾ 1472ರಲ್ಲಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಮದರಸಾ ಎಂಬ ಒಂದು ಕಾಲೇಜನ್ನು ಸಹ ಸ್ಥಾಪಿಸ್ತಾರೆ. ಈ ಕಾಲೇಜಿನಿಂದ ಶಿಕ್ಷಣದ ಪ್ರಭಾವಿತರಾಗ್ತಾರೆ. ಮುಂದೆ ಇಲ್ಲಿ ದಖ್ನಿ ಉರ್ದು ಉಪಭಾಷೆ ಪ್ರಾರಂಭವಾಗಿ ಇವರ ಕಾಲದಲ್ಲಿ ಈಗಾಗಲೇ ಮೊಹಮ್ಮದ್ ಗವಾನನ ಮರಣ ನಂತರ ಈ ಬಹುಮನಿ ಸಾಮ್ರಾಜ್ಯ ಸುಮಾರು 5 ಮನೆತನಗಳಾಗಿ ವಿಂಗಡಣೆ ಆಗ್ತದೆ. ಆ 5 ಮನೆತನಗಳಲ್ಲಿ ಪ್ರಮುಖವಾಗಿ ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ನಗರದ ನಿಜಾಂ ಶಾಹಿಗಳು, ನಂತರ ಬೇರಾರಿನ ಬರೀದ್ ಶಾಹಿಗಳು, ಬೇರಾರಿನ ಇಮಾದ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಈ ತರ 5 ಮನೆತನಗಳಾಗಿ ಸುಮಾರು ದಿನಗಳ ಕಾಲ ಬಹುಮನಿ ಸಾಮ್ರಾಜ್ಯವನ್ನು ಒಡೆದುಕೊಂಡು ಹಂಚಿಕೊಂಡು ಒಂದು ಕ್ರಮೇಣವಾಗಿ ಕಾಲಾಂತರದಲ್ಲಿ ಆಡಳಿತ ಮಾಡ್ತಾ ಹೋಗ್ತವೆ. ಅಂತ ಮನೆತನದಲ್ಲಿ 5 ಮನೆತನಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಮನೆತನ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳು. ಈ ಬಿಜಾಪುರದ ಆದಿಲ್ ಶಾಹಿಗಳು ಸಹ ಈಗಾಗಲೇ ಬಹುಮನ್ ಸಾಮ್ರಾಜ್ಯದಿಂದ ಸ್ವತಂತ್ರಗೊಳಿಸಿಕೊಂಡು ಈಗಾಗಲೇ ಆದಿಲ್ ಶಾಹಿಗಳು ಬಿಜಾಪುರದಿಂದ ತಮ್ಮ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಹೀಗೆ ಯೂಸುಫ್ ಆದಿಲ್ ಖಾನ್ ಅಂತೇಳಿ ಈ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ. ಈತ ಆಗಲೇ 1489ರಲ್ಲಿ ಬಿಜಾಪುರ ಆದಿಲ್ ಶಾಹಿಗಳು ಎಂಬ ಮನೆತನಕ್ಕೆ ನಾಂದಿ ಹಾಕ್ತಿದ್ದಾನೆ. ಹೀಗೆ ನಾಂದಿ ಹಾಕಿದ ನಂತರ ಇಲ್ಲಿ ಯೂಸುಫ್ ಆದಿಲ್ ಖಾನ್ ನಂತರ ಇಸ್ಮಾಯಿಲ್ ಆದಿಲ್ ಖಾನ್ ಅಂತ ಹೇಳಿ ಆಡಳಿತಕ್ಕೆ ಬರ್ತಾನೆ. ಹೀಗೆ ಇಸ್ಮಾಯಿಲ್ ಆದಿಲ್ ಖಾನ್ ಸಹ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳ ಆಡಳಿತವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ಹೋಗ್ತಾನೆ. ನಂತರ 1ನೇ ಇಬ್ರಾಹಿಂ ಆದಿಲ್ ಸಹ ಆಡಳಿತಕ್ಕೆ ಬರ್ತಾನೆ. ಈತನ ಕಾಲದಲ್ಲಿ ಸಹ ಯಾವುದೇ ರೀತಿ ಪ್ರಗತಿ ಕಾಣುವುದಿಲ್ಲ. ನಂತರ 1ನೇ ಆಲಿ ಆದಿಲ್ ಸಹ ಅಧಿಕಾರಕ್ಕೆ ಬರ್ತಾನೆ. ಈತನು ಸಹ ಯಾವುದೇ ರೀತಿ ಪ್ರಗತಿ ಕಾಣುವುದಿಲ್ಲ. ನಂತರ 2ನೇ ಇಬ್ರಾಹಿಂ ಆದಿಲ್ ಸಹ ಅಂತ ಬರ್ತಾರೆ. ಈ 2ನೇ ಇಬ್ರಾಹಿಂ ಆದಿಲ್ ಸಹ ಇವತ್ತು ಏನಾದರೂ ಬಿಜಾಪುರದಲ್ಲಿ ನಾವು ಇವತ್ತು ಕಲಾ ವಾಸ್ತುಶಿಲ್ಪ ಅಲ್ಲಿ ವಾಸ್ತುಶಿಲ್ಪದ ಸ್ಮಾರಕಗಳನ್ನು ನೋಡ್ತಾ ಇದ್ದಾವಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ 2ನೇ ಇಬ್ರಾಹಿಂ ಆದಿಲ್ ಸಹ. ಹಾಗಾದ್ರೆ 2ನೇ ಇಬ್ರಾಹಿಂ ಆದಿಲ್ ಸಹ ಅವನು ಮೊಘಲ್ ಸಾಮ್ರಾಜ್ಯದಲ್ಲಿದ್ದಂಥ ಶಹಜಾನನ ಆಡಳಿತಕ್ಕೆ ಹೋಲಿಸುತ್ತೇವೆ. ಯಾವ ರೀತಿ ಮೊಘಲ್ ಸಾಮ್ರಾಜ್ಯದಲ್ಲಿ ಶಹಜಾನ್ ತನ್ನ ಆಳ್ವಿಕೆ ಕಾಲದಲ್ಲಿ ಇವತ್ತು ಆಗ್ರಾ, ಡೆಲ್ಲಿ ಇಲ್ಲೆಲ್ಲ ಪ್ರಮುಖವಾಗಿರ್ತಕ್ಕಂಥ ಸ್ಮಾರಕಗಳನ್ನು ನಿರ್ಮಿಸಿ ಅಲ್ಲಿ ಇವತ್ತು ಪ್ರೀತಿ ಸಂಕೇತವಾಗಿರ್ತಕ್ಕಂಥ ತಾಜ್ ಮಹಲ್ ಅನ್ನು ನಿರ್ಮಿಸಿದಾನಲ್ಲ,
ಅವೆಲ್ಲ ಆ ತತ್ವ ಸಿದ್ಧಾಂತಗಳು ಒಳಗೊಂಡಿರ್ತಕ್ಕಂಥವ್ರು ಬಿಜಾಪುರ ಆದಿಲ್ ಶಾಹಿ ಮನೆತನದಲ್ಲಿ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅದೇ ತರ ಈ ಒಂದು ಸ್ಮಾರಕಗಳನ್ನು ಇವತ್ತು ನಿರ್ಮಿಸಿ ಅನೇಕ ಕೋಟೆಗಳು ಮಸೀದಿಗಳನ್ನು ಸಹ ನಿರ್ಮಿಸಿ ತನ್ನ ಆಡಳಿತದಲ್ಲಿ ಎಲ್ಲಾ ಧರ್ಮೀಯರನ್ನು ಸರಿ ಸಮಾನವಾಗಿ ಕಂಡಿರ್ತಕ್ಕಂಥ ಆದಿಲ್ ಶಾ ಇಬ್ರಾಹಿಂ ಆದಿಲ್ ಶಾ ಆಗ್ತಿದೆ. ಹಾಗೆ ಇಬ್ರಾಹಿಂ ಆದಿಲ್ ಶಾ ಸಾಮಾಜಿಕ 1580ರಿಂದ ಸಾಮಾಜಿಕ 1626 ಕಾಲಾವಧಿಯಲ್ಲಿ ಸಮಾನ ತತ್ವ ಸಿದ್ಧಾಂತಗಳ ಆಧಾರವಾಗಿಟ್ಟುಕೊಂಡು ಆಡಳಿತಕ್ಕೆ ಬರ್ತಾನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಾಮಾಜಿಕ 1580ರಲ್ಲಿ ಅಧಿಕಾರಕ್ಕೆ ಬಂದರು. ಆದ್ರೆ ಚಾಂದ್ ಬೇಬಿ ಇವನ ರಾಜಪ್ರತಿನಿಧಿಯಾಗಿ ಅಂದ್ರೆ ಬಾಲಕನಾಗಿದ್ದಂತ ಇಬ್ರಾಹಿಂ ಲೋಧಿ ಆಗ ಈತನ ಒಬ್ಬ ರಾಜಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಇದ್ದಳು ಚಾಂದ್ ಬೇಬಿ ಅಂತಿದೆ. ಹೀಗೆ ಚಾಂದ್ ಬೇಬಿ ಇದ್ದತಕ್ಕಂಥ ರಾಜಪ್ರತಿನಿಧಿಯಾಗಿದ್ದಳು. ಈತ ಎಲ್ಲ ಎಷ್ಟು ಉದಾರ ಮನೋಭಾವಿ ಅಂದ್ರೆ ಈತ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಲ್ಲ ಧರ್ಮೀಯರನ್ನು ಸರಿ ಸಮಾನವಾಗಿ ಕಾಣ್ತಾ ಇದ್ರು. ಆಗಲೇ ನಾವು ನೋಡ್ತಾ ಇದ್ವಿ ಈ ನಮ್ಮ ಬೌದ್ಧದ ಹಿಂದೂ ಧರ್ಮದಲ್ಲಿದ್ದಂಥ ಅನೇಕ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥ ಗ್ರಂಥಗಳನ್ನು ಇವತ್ತು ಉರ್ದು ಭಾಷೆಯಲ್ಲಿ, ನಂತರ ಪರ್ಷಿಯನ್ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಗ ಅದೇ ರೀತಿ ಈತ ಎಲ್ಲ ಧರ್ಮೀಯರನ್ನು ಸರಿ ಸಮಾನವಾಗಿ ಕಂಡದ್ದರಿಂದ ಜಗದ್ಗುರು ಬಾದ್ಶಾ ಅಂತಂದೇಳಿ ಈತನನ್ನು ಕರಿತಾ ಇದ್ವಿ. ಹೀಗೆ ಅನೇಕ ಪರಮತ ಸಹಿಷ್ಣ ಈಗಾಗಲೇ ಅನುಸರಿಸಿದ ಆತ. ಅಷ್ಟೇ ಅಲ್ಲದೆ ಆತ ಸ್ವತಃ ಸಂಗೀತಕಾರನಾಗಿದ್ದು ಸಂಗೀತ ಆಸಕ್ತನಾಗಿದ್ದ, ಅನೇಕ ಸಾಹಿತ್ಯ ವಿಷಯದಲ್ಲಿ ಆಸಕ್ತನಾಗಿದ್ದ. ಹೀಗಾಗಿ ಈತ ಸ್ವತಃ ಸಂಗೀತಕಾರನಾಗಿದ್ದರಿಂದ ಕಿತಾಬಿ ನವರಸ ಎಂಬ ಕೃತಿಯನ್ನು ಸಹ ರಚಿಸಿದ. ಕಿತಾಬಿ ನವರಸ ಎಂಬ ಕೃತಿಯನ್ನು ರಚಿಸಿದರು. ಹೀಗೆ ಅಷ್ಟೇ ಅಲ್ಲದೆ ಬಿಜಾಪುರದಲ್ಲಿ ನವರಸಪುರ ಎಂಬ ಉಪನಗರವನ್ನು ಸಹ ಈತ ನಿರ್ಮಿಸಿದ. ಹೀಗೆ ಆ ಉಪನಗರದಲ್ಲಿ ತುಂಬೆಲ್ಲ ಅನೇಕ ಕಲಾಕಾರರಾಗಿ ಇಲ್ಲಿ ನಿರ್ಮಿಸಿದ. ಹೀಗೆ ಅನೇಕ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದ್ದು ಅನೇಕ ಹಿಂದೂ ಧರ್ಮಗಳನ್ನು ಸಹ ಆಗಿರ್ತಕ್ಕಂಥ ಗಣೇಶ, ಸರಸ್ವತಿ ಆ ದೇವರನ್ನು ಆರಾಧಿಸ್ತಾ ಇದ್ದ, ನರಸಿಂಹನನ್ನು ಆರಾಧನೆ ಮಾಡ್ತಾ ಇದ್ದ. ಈಗ 1686ರಲ್ಲಿ ಔರಂಗಜೇಬನು ಬಿಜಾಪುರವನ್ನು ಆಕ್ರಮಿಸಿಕೊಳ್ಳುವುದರ ಮೂಲಕ ಈ ಒಂದು ಆದಿಲ್ ಶಾಹಿಗಳ ಆಳ್ವಿಕೆ ಅಂತ್ಯವಾಗ್ತದೆ. ಯಾಕಂದ್ರೆ ಈ ಬಿಜಾಪುರದಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿದ್ದಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತಂದೇಳಿ ಕರಿತೀವಿ. ಹಾಗಾದ್ರೆ ಈ ಒಂದು ಎರಡನೇ ಇಬ್ರಾಹಿಂ ಆದಿಲ್ ಶಾಹನ ಕಾಲಾವಧಿಯಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕೊಡುಗೆ ಅಂದ್ರೆ ಬಿಜಾಪುರ ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ಇಲ್ಲಿ ತಿಳ್ಕೊಳ್ತೇವೆ. ಹಾಗಾದ್ರೆ ಆ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅರೇಬಿಕ್, ಪರ್ಷಿಯನ್, ದಖನಿ, ಉರ್ದು ಅನೇಕ ಭಾಷೆಗಳ ಬೆಳವಣಿಗೆ ಆಗ್ತದೆ. ಆ ಭಾಷೆಯಲ್ಲಿ ಸಾಹಿತ್ಯ ಗ್ರಂಥಗಳು ರಚನೆ ಆಗ್ತವೆ. ಅಂತ ಸಾಹಿತ್ಯ ಗ್ರಂಥಗಳಲ್ಲಿ ಸೂಫಿ ಸಂತರು ಹಿಂದೂ ಮುಸ್ಲಿಮರ ಏಕತೆಯನ್ನು ಮೂಡಿಸುತ್ತಾರೆ, ಬೆಳೆಸುತ್ತಾರೆ, ಪ್ರಭಾವಿಸುತ್ತಾರೆ, ಪ್ರೇರಿಸುತ್ತಾರೆ. ಸೈಯದ್ ಅಹಮದ್ ಅರ್ವಿ, ಮೌಲಾ ಗೈತುದ್ದೀನ್, ಹಬೀಬುಲ್ಲಾ ಮತ್ತು ಅಬ್ದುಲ್ ಪ್ರಸಿದ್ಧ ವಿದ್ವಾಂಸರಾಗಿದ್ದು ಹಿಂದೂ ಮುಸ್ಲಿಮರ ಏಕತೆ ಸಮಾನತೆಯನ್ನು ಸಾರುವಂತಹ ಕೆಲಸ ಮಾಡ್ತಾರೆ. ಹೀಗೆ ಮುಲ್ಲಾ ನಸ್ರತಿ ಫೆರಸ್ತಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಇವರು ಆಗಲೇ ಮೊಘಲರ ಆಸ್ಥಾನದಲ್ಲೇ ಇದ್ದರು, ಆಶ್ರಯದಲ್ಲಿದ್ದು ನಂತರ ಈ ಒಂದು ಬೊಮ್ಮನ್ ಸಾಮ್ರಾಜ್ಯದಲ್ಲಿ ಬಂದು ಆದಿಲ್ ಶಾಹಿಗಳ ಆಶ್ರಯದಲ್ಲಿ ಇಲ್ಲಿ ಆಶ್ರಯ ಪಡೆದಿದ್ರು. ಹೀಗೆ ಕ್ರಮವಾಗಿ ಇಲ್ಲಿ ಆಲಿನಾಮ್ ಮತ್ತು ತಾರಿಖಿ ಫೆರಸ್ತಾ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಹೀಗೆ ಅವುಗಳ ಜೊತೆಗೆ ಇವತ್ತು ನೋಡ್ರಿ, ಇವತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾಹನ್ನು ಸಹ ನಾವು ನೋಡ್ಲಿಕ್ಕಾಗಲ್ಲ, ನಂತರ ಮೊಹಮ್ಮದ್ ಗವನನ್ನು ಸಹ ನೋಡ್ಲಿಕ್ಕಾಗಲ್ಲ. ಹಾಗಾದ್ರೆ ಆ ಅರಸರು ಯಾವತ್ತು, ಆ ರಾಜಪ್ರತಿನಿಧಿಗಳು ಅರಸರು ಯಾರೂ ಇಲ್ಲ. ಆದರೆ ಅವರ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ ಸ್ಮಾರಕಗಳು ಇವತ್ತು ನಮ್ಮೊಂದಿಗೆ ಜೀವಂತವಾಗಿ ಮಾತಾಡ್ತಾ ಇದ್ದಾವೆ. ಅವರ ಸಂಸ್ಕೃತಿ, ಅವರ ಸಾಧನೆ, ಅವರ ಧರ್ಮ ಸಂಕೇತವನ್ನು ಬಿಂಬಿಸುವಂತ ಸ್ಮಾರಕಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಅಂತ ಸ್ಮಾರಕಗಳಲ್ಲಿ ಮೊದಲನೇದಾಗಿ ಜಾಮಿ ಮಸೀದಿ ಅಂತಂದೇಳಿ. ಹಾಗಾದ್ರೆ ಕಲಾವಸ್ತು ಶಿಲ್ಪಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದರಿಂದ ಹಿಂದೆ ಮೊಘಲರ ಕಾಲಾವಧಿಯ ಕಲಾವಸ್ತು ಶಿಲ್ಪ ಶೈಲಿ, ನಂತರ ಡೆಲ್ಲಿ ಸುಲ್ತಾನರ ಕಲಾವಸ್ತು ಶಿಲ್ಪ ಶೈಲಿ ಇವುಗಳನ್ನೆಲ್ಲ ಅಳವಡಿಸಿಕೊಂಡು ಪ್ರಭಾವಿತರಾಗಿ ತಮ್ಮದೇ ಆಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಒಂದು ಸಂಕೇತ ಶೈಲಿಯಾಗಿರ್ತಕ್ಕಂಥ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಅನೇಕ ಸ್ಮಾರಕಗಳನ್ನು
ನಿರ್ಮಿಸಿದ್ದಾರೆ. ಇವರ ಸ್ಮಾರಕ ಕೇಂದ್ರಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಏಕೈಕ ಕೇಂದ್ರ ಅದು ಬಿಜಾಪುರ. ಹೀಗೆ ಬಿಜಾಪುರದ ತುಂಬಲ್ಲಿ ಅನೇಕ ಗೋರಿಗಳು, ಮಸೀದಿಗಳು, ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಮೊದಲನೇದಾಗಿ ಜಾಮಿ ಮಸೀದಿ ಅಂತೇಳಿ. ಹಾಗಾದ್ರೆ ಜಾಮಿ ಮಸೀದಿ ಆದಿಲ್ ಶಾಹನ ಕಾಲದಲ್ಲಿ ನಿರ್ಮಾಣ ಮಾಡಲಾಗ್ತದೆ. ಈ ಕಲಾತ್ಮಕವಾದ ಕಮಾನುಗಳು, ಮಿನಾರಗಳು, ಬೃಹತ್ತಾದ ಗುಮ್ಮಟ, ಭವ್ಯವಾದ ಪ್ರಾರ್ಥನಾ ಭವನ ಈಗಾಗಲೇ ಇದು ಇವತ್ತು ಹೆಸರುವಾಸಿಯಾಗಿದೆ. ಅದೇ ರೀತಿ ಇವತ್ತು ನಾವು ದಕ್ಷಿಣ ಭಾರತದ ಒಂದು ಪ್ರೀತಿ ಸಂಕೇತವಾಗಿರ್ತಕ್ಕಂಥ ಏನು ಇವತ್ತು ಉತ್ತರ ಭಾರತಕ್ಕೆ ಇಲ್ಲಿ ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ ಪ್ರೀತಿ ಸಂಕೇತವಾದರೆ, ದಕ್ಷಿಣ ಭಾರತದಲ್ಲಿ ಅದು ಬಿಜಾಪುರದಲ್ಲಿರ್ತಕ್ಕಂಥ ಈ ಒಂದು ಇಬ್ರಾಹಿಂ ರೋಜಾ ಇದನ್ನು ಸಹ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕರೆಯುತ್ತೇವೆ. ಇಲ್ಲಿ ಇನ್ನೊಂದು ಕಟ್ಟಡ ಪ್ರಸಿದ್ಧವಾಗಿದೆ. ಇದು ಭಾರತದಲ್ಲಿರುವ ಏಕೈಕ ರೋಜಾ ಆಗಿದೆ. ನೋಡಿ, ಇಂತಹ ಸ್ಮಾರಕಗಳು ನಾವು ಭಾರತದಲ್ಲಿ ಎಲ್ಲೂ ಕಾಣೋದಿಲ್ಲ. ಆದರೆ ಇದು ಕರ್ನಾಟಕದ ಬಿಜಾಪುರದಲ್ಲಿರ್ತಕ್ಕಂಥ ರೋಜಾ ಆಗಿದೆ, ಏಕೈಕ ರೋಜಾ ಅಂತಂದೇಳಿ ಆಗಿರ್ತದೆ. ಒಂದು ಎತ್ತರವಾದ ಕಟ್ಟೆಯ ಮೇಲೆ ಈ ಗೋರಿ ಮತ್ತು ಮಸೀದಿ ಕಟ್ಟಿದ್ದು. ಇದು ಸುತ್ತಲೂ ಉದ್ಯಾನವನ, ಆವರಣ ಮತ್ತು ಪ್ರಕಾರ ಗೋಡೆಯನ್ನು ಒಳಗೊಂಡು ರೋಜಾ ಎಂದು ಕರೆಯುತ್ತಾರೆ. ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದರು. ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕರೆಯಲಾಗ್ತದೆ. ಅಂದ್ರೆ ನೀವು ವಿದ್ಯಾರ್ಥಿನಿಯರೇ, ನೀವು ಅವತ್ತು ಏನಾದರೂ ಅವಕಾಶ ಸಿಕ್ಕರೆ ಈ ಕರ್ನಾಟಕದ ಪ್ರವಾಸ ಕೈಗೊಂಡಾಗ, ಉದಾಹರಣೆ ನೀವು ಹೈಸ್ಕೂಲ್ ಮಟ್ಟದಲ್ಲಿ ಈ ಒಂದು ಶೈಕ್ಷಣಿಕ ಪ್ರವಾಸ ಅಂತಂದೇಳಿ ಹೋಗಿರ್ತೀರಿ. ಆದರೆ ಆ ಮಟ್ಟದಲ್ಲಿ ನಿಮಗೆ ತಿಳುವಳಿಕೆ, ಬುದ್ಧಿ ಮಟ್ಟ ಕಡಿಮೆ ಇರ್ತದೆ. ಯಾಕಂದ್ರೆ ಇದು ಇತಿಹಾಸ ಇಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಆಯಾ ಪ್ರದೇಶಗಳ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ವಿವರಣೆ ನೀಡದೆ ಇನ್ನೂ ಸಹ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣದಿಂದ ಇದೇ ತಾಜ್ ಮಹಲ್, ಇದೇ ಆಗ್ರಾ ಅಂತ ಹೇಳಿ ಕರ್ಕೊಂಡ್ಬಂದಿರ್ಬೋದು. ಆದರೆ ಈಗ ನೀವು ಪ್ರತಿಯೊಬ್ಬರು ಇತಿಹಾಸದ ವಿದ್ಯಾರ್ಥಿನಿಯರಾಗಿದ್ದರಿಂದ ನೀವು ನೋಡ್ತಾ ಇರ್ತಕ್ಕಂಥ ಐತಿಹಾಸಿಕ ಸ್ಥಳಗಳ ದೃಷ್ಟಿಕೋನ ಬದಲಾಗಬೇಕು. ಅವೆಲ್ಲ ನೋಡುವಂಥ ಪ್ರದೇಶ, ವೀಕ್ಷಣೆ ಮಾಡುವಂಥ ಉದಾಹರಣೆ ಬಿಜಾಪುರಕ್ಕೆ ಹೋದರೆ, ಬಿಜಾಪುರದಲ್ಲಿ ಹೋದಾಗ ಈ ಒಂದು ಬಾರಾಕಮಾನ್ ಮತ್ತು ಗೋಲ್ ಗುಮ್ಮಟ ಮತ್ತು ಇಬ್ರಾಹಿಂ ರೋಜಾ ಇವುಗಳ ನೋಡುವಂಥ ದೃಷ್ಟಿಕೋನ ಬದಲಾಗ್ತದೆ. ಈಗ ನೀವು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನಿಸ್ತದೆ. ಹಾಗಾದರೆ ಈ ಒಂದು ಇಬ್ರಾಹಿಂ ರೋಜಾ ಇವತ್ತು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತೀವಿ. ಹೀಗೆ ನಂತರ ಮೆಹತ್ತರ್ ಮಹಲ್ ಎಂಬುದು 3 ಅಂತಸ್ತಿನ ಅರಮನೆಯಾಗಿದೆ. ಕೂಡ ಅವತ್ತಿನ ಕಾಲದಲ್ಲಿ ಆದಿಲ್ ಶಾಹಿಗಳ ಒಂದು ಅರಮನೆ 3 ಅಂತಸ್ತಿನ ಅರಮನೆಯಾಗಿದ್ದು, ಇಲ್ಲಿ ಸಹ ಎರಡನೇ ಇಬ್ರಾಹಿಂ ಆದಿಲ್ ಶಾಹನು ಸಹ ನಿರ್ಮಿಸಿದ್ದಾನೆ. ಹಾಗಾದ್ರೆ ಈ ಒಂದು ಮೆಹತ್ತರ್ ಮಹಲ್ ಎಂಬ ಅರಮನೆಯನ್ನು ಸಹ ಎರಡನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದ್ದಾರೆ. ನಂತರ ಇವತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಗೋಪುರ, ಅದು ಗೋಳು ಗುಮ್ಮಟ ಅಂತ ಕರಿತೀವಿ. ಹೀಗೆ ಬಿಜಾಪುರದ ಗೋಳು ಗುಮ್ಮಟ ಇದನ್ನು ನಿರ್ಮಿಸಿರ್ತಕ್ಕಂಥವ್ರು ಮೊಹಮ್ಮದ್ ಆದಿಲ್ ಶಾ 1456ರಲ್ಲಿ ನಿರ್ಮಿಸಲಾಗಿದೆ. ಇದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಏನಾದರೂ ಇವತ್ತು ಉತ್ತರ ಭಾರತಕ್ಕೆ ಹೋಗಿ ಈ ತಾಜ್ ಮಹಲ್ ಅನ್ನು ನೋಡಿ ಹೋಗಿತ್ತು, ಜಗತ್ತಿನಲ್ಲಿ ಇಂಥ ಒಂದು ಮಹತ್ವಪೂರ್ಣ ಒಂದು ಭವ್ಯ ಸ್ಮಾರಕ ಎಲ್ಲಿಲ್ಲ ಅಂತಂದೇಳಿ ಅಲ್ಲಿ ಉದ್ಗರಿಸಿರ್ಬೋದು. ಆದರೆ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕದ ಬಿಜಾಪುರಕ್ಕೆ ಹೋದರೆ ಈ ಒಂದು ಗೋಳು ಗುಮ್ಮಟವನ್ನು ನೋಡಿದ್ರೆ ನಾವು ತಾಜ್ ಮಹಲ್ ನೋಡಿದಂತೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಗೋದಾವರಿ ನದಿ ಹರಿತಿದೆ ಅಷ್ಟೇ, ಆದರೆ ಇಲ್ಲಿ ಯಾವ ನದಿಯೂ ಸಹ ದಂಡೆಯ ಮೇಲಿಲ್ಲ. ಆದರೆ ಬಯಲು ಪ್ರದೇಶವಾಗಿದ್ರೂ ಸಹ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಪ್ರಿಯ ವಿದ್ಯಾರ್ಥಿನಿಯರೇ, ನಿಮಗೆಂದಾದರೂ ಒಂದು ಅವಕಾಶ ಸಿಕ್ಕರೆ ನೀವು ಬಿಜಾಪುರಕ್ಕೆ ಹೋಗಿ ಈ ಒಂದು ಗೋಳು ಗುಮ್ಮಟ, ಬಾರಾಕಮಾನ್, ಇಬ್ರಾಹಿಂ ರೋಜಾ ಇವನ್ನೆಲ್ಲ ನೋಡಬಹುದು ಅಂತಂದೇಳಿ ಹೇಳಬಹುದು. ಹಾಗಾದ್ರೆ ಈ ಒಂದು ಗೋಳು ಗುಮ್ಮಟ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಬೃಹತ್ ಗುಮ್ಮಟವಾಗಿದ್ದು ಮೊಹಮ್ಮದ್ ಶಾ 1456ರಲ್ಲಿ ನಿರ್ಮಿಸಿದ್ದಾರೆ. ಇವನ ಗೋರಿಯಾಗಿದೆ. ಈ 3ನೇ ಇಲ್ಲಿ ಮೊಹಮ್ಮದ್ ಶಾಹನ ಗೋರಿಯಾಗಿದೆ. ಇದು ಒಂದು ಬಹಳಷ್ಟು ಮಾನ್ಯತೆ ನೋಡಿ. ಇವತ್ತು ಹೇಳಬೇಕಂದ್ರೆ ಅದನ್ನ ನಿರ್ಮಿಸಿರ್ತಕ್ಕಂಥ ಶಿಲ್ಪಿಗಳ ಕೈ ಚಾಳಕವೋ ಏನೋ ಗೊತ್ತಿಲ್ಲ. ನಾವು ಇಲ್ಲಿ ಏನಾಗ್ತದೆ ಅಂದ್ರೆ ಪಿಸುಗುಟ್ಟುವ ಮೊಗಸಾಲೆ ವಿಶೇಷವಾಗಿದೆ.
ನಾವು ಆ ಸ್ಮಾರಕ ಗುಮ್ಮಟದ ಮೇಲೆ ಹೋದಾಗ ಅಲ್ಲಿ ಭವ್ಯವಾಗಿ ಪ್ರದಕ್ಷಿಣೆ ಹಾಕಲಾಗ್ತದೆ. ಆ ಪ್ರದಕ್ಷಿಣೆ ಹಾಕಿದಾಗ ಒಂದು ಸಾರಿ ಕೂಗಿದ್ರೆ ಅದು 7 ಬಾರಿ ಪ್ರತಿಧ್ವನಿಸ್ತಾ ಇದೆ. ಹಂಗಾರೆ ಅಂತ 7 ಬಾರಿ ಪ್ರತಿಧ್ವನಿಸುವಂತ ಸಂಗೀತದ ನಾದ ಅಲ್ಲಿ ಬರ್ತದೆ. ಹಂಗಾರೆ ಎಷ್ಟು ಅದು ಒಂದು ಭಯವಾಗಿರ್ತಕ್ಕಂಥ ಒಂದು ಸ್ಮಾರಕವಾಗಿದೆ. ನೋಡ್ರಿ, ಇವತ್ತು ನಾವು ಯಾವುದೇ ದೇವಾಲಯಗಳು ಕಟ್ಟಿಸ್ತೇವೆ, ಗ್ರಾನೈಟ್ ಕಲ್ಲು ಹಾಕಿಸ್ತೇವೆ, ಇವತ್ತು ಎಲ್ಲ ದೇವಾಲಯ ಇದು ಮಾಡ್ತೇವೆ, ಆದ್ರೂ ಸಹ ಅಂತ ಒಂದು ವಿಶಿಷ್ಟವಾದ ಶೈಲಿ ನಮಗೆ ಇವತ್ತು ಇಲ್ಲ. ಉದಾಹರಣೆ, ನೀವು ಹಂಪಿಗೆ ಹೋದ್ರೆ ಪ್ರಿಯ ವಿದ್ಯಾರ್ಥಿನಿ, ವಿಜಯ ವಿಠಲ ಮಂದಿರ ಇದೆ. ಆ ವಿಜಯ ವಿಠಲ ಮಂದಿರದ ಆ ದೇವಾಲಯದ ಸ್ಮಾರಕಗಳಲ್ಲಿ ಕಲ್ಲಿನ ಕಂಬಗಳಿವೆ. ಆ ಕಲ್ಲಿನ ಕಂಬಗಳಲ್ಲಿ ನೋಡ್ರಿ ಹೋದಾಗ ಅವಾಗ ಈ ಎಲ್ಲರೂ ಸಹ ಆ ಕಂಬವನ್ನು ಈ ತರ ಬಡಿದ್ರೆ ಸಂಗೀತದ ನಾದಗಳು ಹೊರ ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ಮಂತ ನತದೃಷ್ಟರ ಇಲ್ಲಿ ಕೈಗಳು ಬಡಿದು ಆ ಸಂಗೀತ ನಾದ ನಾಶ ಆಗಿ ಹೋಗಿದೆ. ಆದರೆ ಇವತ್ತು ಸಹ ನಾವು ಬಿಜಾಪುರದ ಗೋಳ್ಗುಮ್ಮಟಕ್ಕೆ ಹೋದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ನಾವು ಒಂದು ಸಾರಿ ಕೂಗಿದ್ರೆ ಅದು 7 ಬಾರಿ ಪ್ರತಿಧ್ವನಿಸುವಂತ, ಹಾಗಾಗಿ ಇದು ಪಿಸುಗುಟ್ಟುವ ಮೊಗಸಾಲೆ ವಿಶೇಷವಾಗಿದೆ. ಇಲ್ಲಿ ಒಮ್ಮೆ ಮಾಡಿದ ಶಬ್ದಗಳು 7 ಬಾರಿ ಪ್ರತಿಧ್ವನಿಸುತ್ತದೆ. ಇದು ಒಂದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಸ್ಮಾರಕ ಅಂತಂದೇಳಿ ಹೇಳ್ಬೋದು. ಇಂಥ ಒಂದು ಸಾರಿ ಕೂಗಿದರೆ ಶಬ್ದ ಮಾಡಿದ್ರೆ 7 ಬಾರಿ ಪ್ರತಿಧ್ವನಿಸುವಂಥದ್ದು ಜಗತ್ತಿನ ಎಲ್ಲಿಯೂ ಸಹ ಇಲ್ಲ ಅಂತಂದೇಳಿ ಹೇಳಲಿಕ್ಕೆ ಇದು ನಮ್ಮ ಕರ್ನಾಟಕದ ಬಿಜಾಪುರದಲ್ಲಿರೋದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಮತ್ತು ಅದು ನಮ್ಮ ಸಂಸ್ಕೃತಿಯ ಒಂದು ಕೊಡುಗೆ ಆಗಿದೆ ಅಂತಂದೇಳಿ ಹೇಳಬಹುದು. ಹೀಗೆ ಅದೇ ರೀತಿ ಬಾರಾ ಕಮಾನ್, ಬಡೆ ಕಮಾನ್, ಅಸಾರ್ ಮಾಲ್ ಮತ್ತು ಆನಂದ್ ಮಾಲ್, ಉಪ್ಲಿ ಬುರ್ಜು, ತಾಜ್ ಬಾವಡಿ, ಚಾಂದ್ ಬಾವಡಿ ಇನ್ನು ಮುಂತಾದ ಅನೇಕ ಸ್ಮಾರಕಗಳನ್ನು ಬಿಜಾಪುರದಲ್ಲಿ ನಾವು ನೋಡಬಹುದು. ಹೀಗಾಗಿ ಒಂದು ದಿನದ ಶೈಕ್ಷಣಿಕ ಪ್ರವಾಸ ಹೋದ್ರೆ ಈ ಬಿಜಾಪುರ ಮತ್ತು ಇಲ್ಲಿ ಇರ್ತಕ್ಕಂಥ ಅದು ಬಸವ ಕಲ್ಯಾಣ ಮಾತ್ರ ಬಿಜಾಪುರ ಮತ್ತು ಈ ಮಾಕೂಟ ಮತ್ತು ಬಾದಾಮಿ, ಐಹೊಳೆ ಇವು ಒಂದು ದಿವಸ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಬಹುದು. ನಿಮಗೆ ಅಂತ ಅವಕಾಶ ಏನಾದರೂ ಇದ್ರೆ ಹೋಗಿ ಆ ಎಲ್ಲ ಸ್ಮಾರಕಗಳನ್ನು ನೋಡಿ, ಇವತ್ತು ನೀವು ಇತಿಹಾಸದ ವಿದ್ಯಾರ್ಥಿನಿಯರಾಗಿದ್ದರಿಂದ ಇಂಥ ಸ್ಮಾರಕಗಳನ್ನು ನೋಡಿ ಅವುಗಳ ಬಗ್ಗೆ ತಿಳ್ಕೊಳ್ಳಿ ಅಂತಂದು ಹೇಳುವ ಮೂಲಕ ಪ್ರಿಯ ವಿದ್ಯಾರ್ಥಿನಿಯರೇ, ಇವತ್ತು ಬಹುಮನಿ ಮತ್ತು ಆದಿಲ್ ಶಾಹಿ ಸಾಮ್ರಾಜ್ಯದ ಬಗ್ಗೆ ಇವತ್ತು ತಿಳಿದುಕೊಳ್ಳುವುದರ ಮೂಲಕ ಈ ತರಗತಿಯನ್ನು ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿನಿಯರೇ, ತಾವೆಲ್ಲರೂ ಸಹ ಈ ವಿಡಿಯೋಗಳನ್ನು ನೋಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆಗೆ ಇರುವುದರಿಂದ ವಿಡಿಯೋಗಳನ್ನು ನೋಡ್ತಾ ಅವುಗಳ ನೋಟ್ಸ್ಗಳನ್ನು ಬರಿತಾ ನಿಮ್ಮ ಯಾವುದೇ ಸಂದೇಶಗಳು ಏನಾದರೂ ಅರ್ಥ ಆಗದೇ ಇದ್ದರೆ ನಮ್ಮೊಂದಿಗೆ ಸಂಪರ್ಕಿಸಬಹುದು ಎನ್ನುವುದರ ಮೂಲಕ ಈ ಸೂಚನೆ ಕೊಡ್ತಾ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ.